ನಮಸ್ಕಾರ. ಇವತ್ತಿನ ವಿಡಿಯೋ ದಸರಾ ಡಿಸ್ಕೌಂಟ್ನಲ್ಲಿ ಸಿಗುತ್ತಿರುವ 30 ಉತ್ತಮ ಷೇರುಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ವಿಡಿಯೋನ ಪ್ರಾರಂಭ ಮಾಡುವ ಮೊದಲು ದಸರಾ ಹಬ್ಬದ ಶುಭಾಶಯಗಳು ಮತ್ತು ಹ್ಯಾಪಿ ವಿಜಯದಶಮಿ ಅಂತ ಹೇಳ್ತಾ ಇದ್ದೇನೆ. ಹಾಗೂ ಮುಂದಿನ ಬರುವ ವರ್ಷಗಳು ನಿಮ್ಮನ್ನು ಹ್ಯಾಪಿ, ಹೆಲ್ದಿ ಮತ್ತು ಪ್ರಾಸ್ಪರಸ್ ಆಗಿ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಮೊದಲಿಗೆ ನಾವು ಶನಿವಾರ ಮಾಡಿದ ವಿಡಿಯೋದ ಜಳಕನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅವತ್ತು ಒಂದು ವಿಡಿಯೋ ಮಾಡಿ ಸೋಮವಾರ ಮತ್ತೆ ಮಾರುಕಟ್ಟೆ ಕುಸಿತ ಅಂತ ಹೇಳಿದ್ವಿ. ಮತ್ತೆ ಸೋಮವಾರ ಏನಾಯ್ತು ಅಂತ ನೋಡಿದ್ರೆ ಸಿಗ್ನಿಫಿಕೆಂಟ್ ಫಾಲ್ ಆನ್ ದ ಇಂಡಿಯನ್ ಸ್ಟಾಕ್ ಮಾರ್ಕೆಟ್. 1.34% ಕೆಳಗೆ ಬಿತ್ತು. ಬಿಗ್ಗೆಸ್ಟ್ ಫಾಲ್. ನಿಫ್ಟಿ 50 ಬಿದ್ದದ್ದು 1.34. ನಿಫ್ಟಿ ಮಿಡ್ ಕ್ಯಾಪ್ 100 ಬಿದ್ದದ್ದು -2.66. ನಿಫ್ಟಿ ಸ್ಮಾಲ್ ಕ್ಯಾಪ್ 100 -3.59. ಬಹಳ ವರ್ಷಗಳಿಂದ ನಾವು ಹೇಳ್ತಾ ಬರ್ತಾ ಇರೋದು, ಮಾರುಕಟ್ಟೆ ಕೆಳಗೆ ಬೀಳುವಾಗ ಲಾರ್ಜ್ ಕ್ಯಾಪ್ ಕಮ್ಮಿ ಕೆಳಗೆ ಬೀಳುತ್ತೆ, ಮಿಡ್ ಕ್ಯಾಪ್ ಸುಮಾರಾಗಿ ಬೀಳುತ್ತೆ, ಸ್ಮಾಲ್ ಕ್ಯಾಪ್ ಜಾಸ್ತಿ ಬೀಳುತ್ತೆ. ಮಾರುಕಟ್ಟೆ ಮೇಲಕ್ಕೆ ಹೋಗಾಗಲೂ ಇದೇ ತರನೇ ಸ್ಮಾಲ್ ಕ್ಯಾಪ್ ಜಾಸ್ತಿ ಮೇಲಕ್ಕೆ ಹೋಗುತ್ತೆ, ಮಿಡ್ ಕ್ಯಾಪ್ ಸುಮಾರಾಗಿ ಹೋಗುತ್ತೆ ಮತ್ತು ಲಾರ್ಜ್ ಕ್ಯಾಪ್ ಸುಮಾರಾಗಿ ಅಂದ್ರೆ ಅಷ್ಟೊಂದು ಹೇಳಿಕೊಳ್ಳುವಷ್ಟು ಮೇಲಕ್ಕೆ ಹೋಗೋದಿಲ್ಲ ವೆನ್ ಕಂಪೇರ್ಡ್ ಟು ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್. ನಿಮಗೆ ಲಾರ್ಜ್ ಕ್ಯಾಪ್ ನಲ್ಲಿ ಒಂದಷ್ಟು ಸೇಫ್ಟಿ ಇದೆ ಅಂತ ತಿಳಿಸ್ಲಿಕ್ಕೋಸ್ಕರ ಈ ವಿಷಯವನ್ನು ಮತ್ತೆ ಪದೇ ನಿಮಗೆ ನೆನಪಿಸ್ತಾ ಇದ್ದೇನೆ. ನಿಫ್ಟಿ 50 ಷೇರುಗಳು ಈಗ ಜುಲೈ 2023 ಲೆವೆಲಿಗೆ ಬಂದು ತಲುಪಿದ್ದಾವೆ. ಅರ್ಥ ಏನು ಅಂತಂದ್ರೆ, ಪಾಸಿಟಿವ್ ಆಗಿ ನೋಡ್ಬೇಕು ಅಂತಂದ್ರೆ ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಈಗ ಪುನಃ ಇನ್ನೊಮ್ಮೆ ಬೈ ಮಾಡುವಂತ ಸಮಯ ಡಿಸ್ಕೌಂಟ್ ಸೇಲ್ ಸಿಗ್ತಾ ಇದೆ. ಯಾಕಂದ್ರೆ SIP ಮಾಡುವವರಿಗೆ ಉತ್ತಮವಾದ ಷೇರುಗಳು ಕೆಳಗೆ ಬಂದಾಗ ಒಂದು ಹಬ್ಬ ಇದ್ದಾಗಿರುತ್ತೆ. ಈಗ ನಿಫ್ಟಿ 50 ಸ್ಟಾಕ್ಸ್ ಅಟ್ ಎ ಡಿಸ್ಕೌಂಟ್ ಅಂತ ಹೇಳಿ ನಾನೊಂದು ಸಣ್ಣ ಪಟ್ಟಿ ಮಾಡಿದ್ದೇನೆ. UPL ರಿಟರ್ನ್ಸ್ ಇನ್ 1 year -16%, ರಿಟರ್ನ್ಸ್ ಇನ್ 1 month -5, ಮತ್ತೆ ರಿಟರ್ನ್ಸ್ ಇನ್ 1 week -7. ಆದ್ರೆ ಸಮಯದ ಅಭಾವದಿಂದಾಗಿ ನಾನು ಕೇವಲ 1 ವರ್ಷದ ಮಾತ್ರ ಓದ್ತೇನೆ. ಉಳಿದದ್ದನ್ನು ನೀವು ಬೇಕಾದ್ರೆ ಗುರುತು ಹಾಕಬಹುದು. ವಿಡಿಯೋನ ಸ್ಟಾಪ್ ಮಾಡಿ. ಕೋಟಕ್ ಮಹೀಂದ್ರ ಬ್ಯಾಂಕ್ -9%, ರಿಲಯನ್ಸ್ ಇಂಡಸ್ಟ್ರೀಸ್ -8%, HUL -6%, Infosys -6%, Divi's Lab -3%, SBI -1%, Asian Paints -1%. ಈಗ ನಾನು ಎರಡನೆಯ ಲಿಸ್ಟ್ ಬರ್ತಾ ಇದ್ದೇನೆ. ನಿಫ್ಟಿ ನೆಕ್ಸ್ಟ್ 50 ಸ್ಟಾಕ್ಸ್ ಅಂಡ್ ಡಿಸ್ಕೌಂಟ್. ಅಂಬುಜಾ ಸಿಮೆಂಟ್ ಕಳೆದ 1 ವರ್ಷ ಕಂಪೇರ್ ಮಾಡಿದ್ರೆ -19%, SRF -15%, ಅವೆನ್ಯೂ ಸೂಪರ್ ಮಾರ್ಟ್ -13%, Pidilite Industries -11%, SBI Cards -11%, IRCTC -10%, Dabur -3%. ಈಗ ಮೂರನೇ ಇಂಡಿಸಸ್ ಬರ್ತಾ ಇದ್ದೇನೆ. ನಿಫ್ಟಿ ಮಿಡ್ ಕ್ಯಾಪ್ 100 ಸ್ಟಾಕ್ಸ್ ಅಟ್ ಡಿಸ್ಕೌಂಟ್. Page Industries -29%, ACC -16% in the last 1 year, Biocon -16%, Tata Chemicals -14%, Bata India -13%, Jubilant Foodworks -11%, Deepak Nitrite -10%, Voltas -10%. ಈಗ ಇನ್ನೂ ಒಂದು ಇಂಡೆಕ್ಸ್ ಬರ್ತಾ ಇದೆ. ನಿಫ್ಟಿ ಸ್ಮಾಲ್ ಕ್ಯಾಪ್ 100 ಸ್ಟಾಕ್ಸ್ ಅಟ್ ಡಿಸ್ಕೌಂಟ್. ದೀಪಕ್ ಫರ್ಟಿಲೈಸರ್ಸ್ -41% ಕಳೆದ 1 ವರ್ಷದಲ್ಲಿ. ಹ್ಯಾಪಿಯೆಸ್ಟ್ ಮೈಂಡ್ ಟೆಕ್ನಾಲಜೀಸ್ -18%, ಟಾಟಾ ಟೆಲಿ ಸರ್ವಿಸಸ್ -18%, VIP ಇಂಡಸ್ಟ್ರೀಸ್ -13%, Bata India -13%, CAMS -8% and IEX -6%. ಅಲ್ಲಿಗೆ 30 ಷೇರಿನ ಲಿಸ್ಟ್ ಅನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಬಹಳ ಜನ ನಮಗೆ ಕೇಳ್ತಾ ಇರ್ತಾರೆ, ನಾವು SIP ಮಾಡ್ತಾ ಇದ್ದೇವೆ ಅಂತಂದ್ರೆ ಪ್ರತಿ ತಿಂಗಳು ಸ್ಟಾಕ್ಸ್ ಮೇಲಕ್ಕೆ ಹೋಗ್ತಾ ಇದ್ರೆ ನಮ್ಮ ಆವರೇಜ್ ಪ್ರೈಸ್ ಜಾಸ್ತಿ ಆಗುತ್ತೆ, ಪ್ರಾಫಿಟ್ ಕಮ್ಮಿ ಆಗುತ್ತೆ. ಅವ್ರು ಹೇಳಿದ್ದು ಒಂದು ರೀತಿಯಲ್ಲಿ ಕರೆಕ್ಟ್. ಆದ್ರೆ ಮಾರುಕಟ್ಟೆ ಯಾವಾಗಲೂ ಮೇಲಕ್ಕೆ ಹೋಗಲ್ಲ. ಮತ್ತೆ ಏನಿದ್ರು ಕೂಡ ಆಗಾಗ ಸಮುದ್ರದ ಅಲೆಗಳಂತೆ ಕೆಳಗೆ ಮೇಲೆ ಹೋಗ್ತಾ ಇರ್ತದೆ. ಇದೊಂದು ಎಕ್ಸಾಂಪಲ್. ಅಕ್ಟೋಬರ್ ತಿಂಗಳು ಎಲ್ಲವೂ ಕಮ್ಮಿ ಆಗಿದೆ. ಅದರಿಂದಾಗಿ ದಿಸ್ ಇಸ್ ದ ಬೆಸ್ಟ್ ಟೈಮ್ ಟು ಕೀಪ್ ಆನ್ ಬೈಯಿಂಗ್ ಎಟ್ ದಿ ಓಲ್ಡ್ ರೇಟ್ಸ್. SIP ಹಣ ಹಾಕ್ಬೇಕಾದ್ರೆ ಕೆಲವು ತಿಂಗಳು ಹೈಯರ್ ಪ್ರೈಸ್ ಕಂಪೇರ್ ಮಾಡ್ತೀರಿ, ಕೆಲವು ತಿಂಗಳು ಲೋವರ್ ಪ್ರೈಸ್ ನಲ್ಲಿ ಬೈ ಮಾಡ್ತೀರಿ. ಅದರಿಂದಾಗಿ ನಿಮಗೆ ಒಂದು ಒಳ್ಳೆ ಆವರೇಜ್ ಅಲ್ಲಿ ಶೇರ್ಗಳು ಸಿಗ್ತವೆ. ಆದ್ರೆ SIP ಬಹಳ ಇಂಪಾರ್ಟೆಂಟ್ ವಿಚಾರ ಏನು ಅಂತಂದ್ರೆ, ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರೋ ಷೇರುಗಳನ್ನು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಇನ್ವೆಸ್ಟಿಂಗಿಗೆ. ಮತ್ತು ಏನಾದ್ರೂ ಅದರದ್ದು ಫಂಡಮೆಂಟಲಿ ಸ್ಟ್ರಾಂಗ್ ಇದ್ದ ಶೇರಿಗೆ ಕ್ವಾರ್ಟರ್ಲಿ ಅನಾಲಿಸಿಸ್ ಅಲ್ಲಿ ಏನಾದ್ರು ವೀಕ್ನೆಸ್ ಕಂಡ್ರೆ ಆವಾಗ ಕ್ವಶನ್ ಮಾರ್ಕ್ ಹಾಕ್ಬೇಕಾಗುತ್ತೆ ನಿಮ್ಮ ಬೈಯಿಂಗ್ ಬಗ್ಗೆ. ನೀವು SIP ಹಣ ಹಾಕ್ತೇನೆ, ನನಗೆ ತುಂಬಾ ಸೇಫ್ಟಿ ಇರಬೇಕು, ತುಂಬಾ ಪ್ರಾಫಿಟ್ ಇರಬೇಕು ಅಂತಂದ್ರೆ ನೀವು ಪ್ರತಿ 3 ತಿಂಗಳಿಗೊಮ್ಮೆ ಆ ಶೇರಿನ ಫಂಡಮೆಂಟಲ್ಸ್ ನ ಗಮನಿಸ್ತಾ ಇರಬೇಕು. ಕಣ್ಣು ಮುಚ್ಚಿ ಹಾಕ್ತೇನೆ ಅಂತಂದ್ರೆ
ಮತ್ತೆ ಎಷ್ಟೋ ವರ್ಷ ಲಾಸ್ ಆದ್ಮೇಲೆ ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂತಂದ್ರೆ ನಿಮಗೆ ಲಾಸು ಕಟ್ಟಿಟ್ಟ ಬುತ್ತಿ. ಈಗ ಒಂದು ಸಣ್ಣ ಅನೌನ್ಸ್ಮೆಂಟ್, ಇವತ್ತು ರಾತ್ರಿ 8 ಗಂಟೆಗೆ ಡಾಕ್ಟರ್ ಭರತ್ ಚಂದ್ರ ರೋಹನ್ ಚಂದ್ರ ಚಾನಲ್ ಅಲ್ಲಿ 1 minute ಸ್ಟಾಕ್ ಮಾರ್ಕೆಟ್ ಕ್ಲಾಸ್ ಅಂತ ಒಂದು ಸ್ಪೆಷಲ್ ವಿಡಿಯೋ ಮಾಡ್ತಾ ಇದ್ದೇವೆ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೆಳಗಡೆ ಸಿಗುತ್ತೆ. ಈಗ ಈ ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ ನಿಮ್ಮ ಜನರಲ್ ನಾಲೆಜ್ಗಾಗಿ. ನೀವೇನಾದ್ರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಲಾಸ್ ಮಾಡಿದ್ರೆ ಎಷ್ಟು ಫೈನಾನ್ಷಿಯಲ್ ಇಯರ್ಸ್ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡಬಹುದು ಟು ಅಡ್ಜಸ್ಟ್ ಫಾರ್ ದ ಗೇನ್ಸ್ ಮೇಡ್. ನಿಮ್ಮ ಮುಂದೆ 4 ಆಯ್ಕೆಗಳು: 3 ವರ್ಷ, 5 ವರ್ಷ, 8 ವರ್ಷ, 10 ವರ್ಷ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.